ಸಿಗರೇಟ್ ಡೇಂಜರಸ್. ಅದರಲ್ಲಿ ಫೇಕ್ ಸಿಗರೇಟ್ಗಳನ್ನು ಸ್ಮಗಲ್ ಮಾಡಲಾಗ್ತಾ ಇತ್ತು. ಜ್ಯೂಸ್ ಹೆಸರಿನಲ್ಲಿ ನಕಲಿ ಸಿಗರೇಟ್ಗಳನ್ನು ರಾಜ್ಯ ರಾಜಧಾನಿಗೆ ತರ್ತಾ ಇದ್ದಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ರಾಜ್ಯ ರಾಜಧಾನಿಯಲ್ಲಿ ಫೇಕ್ ಸಿಗರೇಟ್ ಜಾಲವೊಂದು ಪತ್ತೆಯಾಗಿದೆ. ಜ್ಯೂಸ್ ಅನ್ನೋ ಹೆಸರಿನಲ್ಲಿ ಸಿಗರೇಟ್ಗಳನ್ನು ರಾಜ್ಯ ರಾಜಧಾನಿಗೆ ರವಾನೆ ಮಾಡ್ತಾ ಇದ್ದಂಥ ಪ್ರಕರಣ. ದೆಹಲಿಯಿಂದ ಬರ್ತಾ ಇತ್ತು ಈ ಸಿಗರೇಟ್ಗಳು. ಜ್ಯೂಸ್ ಪ್ಯಾಕೆಟ್ ಬಾಕ್ಸು ಅಂತ ಹೇಳಿ ಸಿಗರೇಟ್ ಬಾಕ್ಸ್ಗಳನ್ನು ಸರಬರಾಜು ಮಾಡಲಾಗ್ತಾ ಇತ್ತು. ಸೌರಾಷ್ಟ್ರ ಟ್ರಾನ್ಸ್ಪೋರ್ಟ್ ಹೆಸರಿನಲ್ಲಿ ಈ ಪಾರ್ಸೆಲ್ಗಳು ಬೆಂಗಳೂರಿಗೆ ಬಂದು ತಲುಪ್ತಾ ಇದ್ವು. ಸುಮಾರು 27 ಲಕ್ಷ ಮೌಲ್ಯದ ನಕಲಿ ಸಿಗರೇಟ್ ಅನ್ನ ಸೀಸ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರ ಕಾರ್ಯಾಚರಣೆಯಲ್ಲಿ 27 ಲಕ್ಷ ಮೌಲ್ಯದ ನಕಲಿ ಸಿಗರೇಟ್ ಸೀಸ್ ಆಗಿದೆ ಮತ್ತು ಓರ್ವ ವ್ಯಕ್ತಿ ಬಂಧನ ಆಗಿದೆ. ಯೂಸುಫ್ ಅನ್ನುವಂಥ ವ್ಯಕ್ತಿಯ ಬಂಧನ ಆಗಿದೆ. ITC ಕಂಪನಿ ಅಧಿಕಾರಿಗಳ ಮಾಹಿತಿಯ ಮೇರೆಗೆ ಈ ದಾಳಿ ನಡೆದಿರೋದು. ನಕಲಿ ಸಿಗರೇಟ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜ್ಯೂಸ್ ಅನ್ನೋ ಹೆಸರಿನಲ್ಲಿ ಸಿಗರೇಟ್ ಅನ್ನ ಬೆಂಗಳೂರು ತರಿಸ್ತಾ ಇದ್ರು. ಎಲ್ಲ ಡೂಪ್ಲಿಕೇಟ್ ಸಿಗರೇಟು. ITC ಕಂಪನಿ ಸಿಗರೇಟ್ನ ತಯಾರಕ ಸಂಸ್ಥೆ. ITC ಅವರು ಕೊಟ್ಟಿದ್ದಂಥ ದೂರಿನ ಹಿನ್ನೆಲೆಯಲ್ಲಿ ಈ ರೈಡ್ ನಡೆಸಲಾಗಿದೆ. ರೈಡ್ನಲ್ಲಿ ಸುಮಾರು 27 ಲಕ್ಷ ಮೌಲ್ಯದ ನಕಲಿ ಸಿಗರೇಟ್ಗಳು ಪತ್ತೆಯಾಗಿದೆ. ಇವೆಲ್ಲವನ್ನ ದೆಹಲಿಯಿಂದ ತರಿಸಲಾಗ್ತಾ ಇತ್ತು. ದೆಹಲಿಯಿಂದ ತಂದು ಅದನ್ನು ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಅದನ್ನು ವ್ಯಾಪಾರ ಮಾಡಲಾಗ್ತಾ ಇತ್ತು. ಆ ನಕಲಿ ಸಿಗರೇಟನ್ನು ಗ್ರಾಹಕರಿಗೆ ಕೊಡಲಾಗ್ತಾ ಇತ್ತು. ಈ ಜಾಲ ಕೊನೆಗೂ ಭೇದಿಸಲಾಗಿದೆ. ಜೊತೆಗೆ ಯೂಸಫ್ ಅನ್ನುವ ಒಬ್ಬ ವ್ಯಕ್ತಿಯ ಬಂಧನ ಕೂಡ ಆಗಿದೆ. ಸೊ ಸಿಗರೇಟು, ITC ಕಂಪ್ನಿ ಸಿಗರೇಟು, ಎಲ್ಲ ಸಿಗರೇಟು ಡೇಂಜರಸ್. ಇದನ್ನು ಸ್ವಲ್ಪ ಸೇಫು ಅಂದ್ಕೊಂಡು ಸೇದೋರಿದ್ರೆ ಅದಕ್ಕೂ ಕೂಡ ಬೆಂಕಿ ಬಿದ್ದಿದೆ. ಸಿಗರೇಟ್ಗಳಲ್ಲೂ ನಕಲಿ ಇದೆ. ಸಿಗರೇಟ್ಗಳು ನಕಲಿಯಾಗಿ ಬೆಂಗಳೂರನ್ನು ಸೇರ್ತಾ ಇದೆ. ಆ ಸಿಗರೇಟ್ಗಳನ್ನು ಜನ ಒರಿಜಿನಲ್ಲು ಅಂದ್ಕೊಂಡು ಸೇರ್ತಿದ್ದಾರೆ ಅನ್ನೋ ವಿಚಾರ ಈಗ ಹೊರಗಡೆ ಬಂದಿದೆ. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಜ್ಯೂಸ್ ಹೆಸರಿನಲ್ಲಿ ಸಿಗರೇಟ್ ತರ್ತಾ ಇದ್ರ ಅಥವಾ ತರ್ತಾ ಇದ್ದಂಥ ಸಿಗರೇಟ್ಗಳೆಲ್ಲವೂ ಕೂಡ ನಕಲಿ ಸಿಗರೇಟ್ಗಳ? ಏನಿದು ಸಿಗರೇಟ್ನ ಕಹಾನಿ ಮಂಜುನಾಥ್? ಪ್ರಣತ್, ಫಸ್ಟ್ನಾಗೆ ಹೇಳ್ಬೇಕಂದ್ರೆ ಆ ಸಿಗರೇಟ್ಗಳೇ ನಕಲಿ ಸಿಗರೇಟು. ಅಂತಹ ನಕಲಿ ಸಿಗರೇಟ್ಗಳನ್ನು ಯಾವ ರೀತಿ ತರಬೇಕು ಅಂತೇಳಿ ಸ್ಮಗ್ಲಿಂಗ್ ಮಾಡಿ ತರ್ತಾ ಇದ್ರು. ಅಂದರೆ ಜ್ಯೂಸ್ ಪ್ಯಾಕೆಟ್ ಹೆಸರಿನಲ್ಲಿ ಜ್ಯೂಸ್ ಯಾವ ರೀತಿ ಜ್ಯೂಸ್ ಪ್ಯಾಕೆಟ್ ಯಾವ ರೀತಿ ಇರುತ್ತೆ ಅಂತಹ ಜ್ಯೂಸ್ಗಳ ಸೇಮ್ ಅದೇ ರೀತಿಯಲ್ಲಿ ಪ್ಯಾಕೆಟ್ಗಳನ್ನು ಮಾಡಿ ಅದರೊಳಗಡೆ ನಕಲಿ ಸಿಗರೇಟ್ಗಳನ್ನು ಇಟ್ಟು ದೆಹಲಿಯಿಂದ ಬೆಂಗಳೂರಿಗೆ ತರಲಾಗ್ತಿತ್ತು. ಅದನ್ನು ಒಂದಿಷ್ಟು ಜನರಿಗೆ ಇಲ್ಲಿ ಕೂಡ ಹಂಚಲಾಗ್ತಿತ್ತು. ಸುಮಾರು 27 ಲಕ್ಷದ ನಕಲಿ ಸಿಗರೇಟನ್ನು ಈಗ ಸೀಸ್ ಮಾಡಿರುವಂಥದ್ದು. ಅಂದರೆ ಇದು ಮುಖ್ಯವಾಗಿ ಏನು ನಕಲಿ ಸಿಗರೇಟ್ ಇದೆ ಆ ಸಿಗರೇಟನ್ನು ತರುವಂಥ ಸಮಯದಲ್ಲಿ ಒಂದಿಷ್ಟು IT ಅವರಿಗೆ ಕೊಡ್ತಾ ಇದ್ರು. ಆ IT ಅಧಿಕಾರಿಗಳಿಗೆ ಒಂದಿಷ್ಟು ಮಾಹಿತಿ IT ಅಧಿಕಾರಿಗಳಿಂದ ಪೊಲೀಸರಿಗೆ ಮಾಹಿತಿ ರವಾನೆ ಆಗಿದೆ. ಸೊ ಆ ಸಂಬಂಧಪಟ್ಟಂಗೆ ವಿಲ್ಸನ್ ಗಾರ್ಡನ್ ಪೊಲೀಸರು, ಅಂದರೆ ಯೂಸಫ್ ಅನ್ನೋ ಆತ ಏನಿದೆ ದೆಹಲಿಯಿಂದ ಬೆಂಗಳೂರಿಗೆ ತರುತ್ತಿದ್ದಂಥ ನಕಲಿ ಸಿಗರೇಟ್ ಯೂಸಫ್ ಅಂತ ಏನಿದ್ದಾರೆ, ಆ ಯೂಸಫ್ ಅನ್ನೋನ್ನ ಈಗಾಗಲೇ ವಿಲ್ಸನ್ ಗಾರ್ಡ್ ಪೊಲೀಸರು ಅವನನ್ನು ಬಂಧಿಸಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು ಈ ನಕಲಿ ಸಿಗರೇಟು ಜ್ಯೂಸ್ ಹೆಸರು ಹೇಳ್ಕೊಂಡು ಜ್ಯೂಸ್ ಹೆಸರಿನಲ್ಲಿ ಪ್ಯಾಕೆಟ್ ಮಾಡಿಕೊಂಡು ಆ ನಕಲಿ ಸಿಗರೇಟನ್ನು ದೆಹಲಿಯಿಂದ ಬೆಂಗಳೂರಿಗೆ ತರ್ತಿದ್ದಂಥವ್ರನ್ನ ಈಗಾಗಲೇ ವಿಲ್ಸನ್ ಗಾರ್ಡ್ ಪೊಲೀಸರು ಬಂಧಿಸಿ ಒಂದಿಷ್ಟು ಇನ್ವೆಸ್ಟಿಗೇಷನ್ ಅಂದರೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರು ಅಂದರೆ ಏನು ಈ ಒಂದು ಜ್ಯೂಸ್ ಪ್ಯಾಕೆಟಲ್ಲಿ ತರ್ತಿದ್ದಂತಹ ನಕಲಿ ಸಿಗರೇಟ್ಗಳನ್ನು ಈಗಾಗಲೇ 27 ಲಕ್ಷ ಮೌಲ್ಯದ ನಕಲಿ ಸಿಗರೇಟನ್ನು ಪೊಲೀಸರು ಸೀಸ್ ಮಾಡಿರುವಂಥದ್ದು. ಪ್ರಣಾತ್, ಮಂಜುನಾಥ್ ಮಾಹಿತಿಗೆ